ಡಿಸೆಂಬರ್ 30ರಂದು ಇರುವ ವೈಕುಂಠ ಏಕಾದಶಿಯಂದು ಸುಮಾರು 50 ದೇವಸ್ಥಾನಗಳಲ್ಲಿ 1 ಲಕ್ಷ ಲಡ್ಡು ವಿತರಣೆ ಮಾಡೋದಕ್ಕೆ ಯೋಜನೆ ಮಾಡಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಶರವಣನ್ ಚಾರಿಟಬಲ್ ಟ್ರಸ್ಟ್ ಲಡ್ಡು ವಿತರಣೆ ಯೋಜನೆ ಮಾಡಿಕೊಂಡಿದ್ದು ಇಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಬಸವನಗುಡಿಯ ಡಿವಿಜಿ ರಸ್ತೆ ಶ್ರೀ ಸಾಯಿ ಪಾಟಿ ಹಾಲ್ನಲ್ಲಿ ಪೂಜೆ ಮಾಡುವ ಮೂಲಕ ಟ್ರಸ್ಟ್ ಅಧ್ಯಕ್ಷರಾದ ಹಾಗೂ ಎಂಎಲ್ಸಿ ಟಿಎ ಶರವಣನ್ ಅವರು ಚಾಲನೆ ನೀಡಿದರು. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕಂಟೆಸ್ಟೆಂಟ್ ಅನುಷಾ ರೈ ಸಾಥ್ ನೀಡಿದ್ರು. ಇನ್ನು ತಿರುಪತಿ ದೇವಸ್ಥಾನ ಲಡ್ಡು ಮಾದರಿಯಲ್ಲೇ ಲಡ್ಡು ತಯಾರಿಸಲಾಗಿದೆ. ಸ್ವಲ್ಪ ಇದೆ ಬಾಣ ವೈಕುಂಠ ಏಕಾದಶಿಯ ಪ್ರಯುಕ್ತ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 1 ಲಕ್ಷ ಲಾಡುಗಳನ್ನು ಶ್ರೀನಿವಾಸ ಸ್ವಾಮಿಯ ಭಕ್ತಾದಿಗಳಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ಈಗ ತಾನೇ ಪೂಜೆ ಸಲ್ಲಿಸೋ ಮೂಲಕ ಅದನ್ನು ಚಾಲನೆಯನ್ನು ಕೊಟ್ಟಿದ್ದೀವಿ. ಇವತ್ತೇನು ಈ ತಯಾರಿಕೆ ಕೆಲಸ 1 ವಾರಗಳಿಂದ ಇದು ನಮ್ಮ 50 ಜನ ಟೀಮ್ ಇದನ್ನು ತಯಾರಿ ಮಾಡಿಕೊಂಡು ಇವತ್ತು ಪೂರ್ಣಾವತಿ ಮಾಡಿದ್ದಾರೆ. ಸಾಯಂಕಾಲ ಎಲ್ಲ ಪ್ಯಾಕಿಂಗ್ ಆಗಿ ಬೆಂಗಳೂರಲ್ಲಿ ಇರತಕ್ಕಂಥ ವೆಂಕಟೇಶ್ವರ ದೇವಾಲಯಗಳಿಗೆ ನಾಳೆ ಬೆಳಿಗ್ಗೆ ಅವರಿಗೆ ವಿತರಣೆ ಮಾಡಬೇಕು ಅಂತೇಳಿ ಭಕ್ತಾದಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಂದಿನಿ ತುಪ್ಪದಲ್ಲೇ ತಯಾರಿ ಮಾಡಿ ಈಕ್ವಲ್ ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಾಡು ಪ್ರಸಾದ ಏನು ಸ್ವಾಮಿಯ ಪ್ರಿಯವಾದ ಪ್ರಸಾದ ಅದೇ ಪ್ರಸಾದದ ಗುಣಮಟ್ಟ ಮತ್ತು ಶುಚಿ ಮತ್ತು ರುಚಿ ಇರಬೇಕು ಅಂತೇಳಿ ಅದೇ ರೀತಿಯಲ್ಲೇ ಇದನ್ನು ಕೂಡ ತಯಾರಿ ಮಾಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವೈಕುಂಠ ಏಕಾದಶಿಯ ಶುಭಾಶಯಗಳು. ಶರವಣ ಚಾರಿಟಬಲ್ ಟ್ರಸ್ಟ್ ಇಂದ ಇವತ್ತು 1 ಲಕ್ಷಕ್ಕೂ ಅಧಿಕ ಲಡ್ಡುಗಳನ್ನ ನಾವು ಬೆಂಗಳೂರಿನಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೂ ನೀಡ್ತಾ ಇದ್ದೀವಿ. ವಿಶೇಷ ಏನಂತಂದ್ರೆ ಈ ಸಲ ಧನುರ್ಮಾಸದಲ್ಲಿ ಬಂದಿರುವಂಥ ವೈಕುಂಠ ಏಕಾದಶಿ ವರ್ಷದಲ್ಲಿ ಬರೋ 24 ಏಕಾದಶಿಗಳಿಗೂ ಸಮ. ಇದೊಂದನ್ನ ಭಕ್ತಿಯಿಂದ ಆಚರಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಸೊ ಹಾಗಾಗಿ ಎಲ್ಲರೂ ತಿರುಪತಿಗೆ ಹೋಗಿ ಸ್ವಾಮಿಯ ದರ್ಶನ ಮಾಡ್ಲಿಕ್ಕಾಗಲ್ಲ. ಸೊ ಬೆಂಗಳೂರಿನಲ್ಲೇ ಅವರ ಹತ್ತಿರ ಇರುವಂಥ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ನಾವು ದರ್ಶನ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಶರವಣ ಚಾರಿಟಬಲ್ ಟ್ರಸ್ಟ್ ಇಂದ 1 ಲಕ್ಷಕ್ಕೂ ಅಧಿಕ ಲಡ್ಡುಗಳನ್ನ ತಿರುಪತಿಯಂತೆ ತಿರುಮಲದಲ್ಲಿ ಸಿಗುವಂತಹ ರುಚಿಯಲ್ಲಿ ನಮ್ಮ KMF ನಂದಿನಿ ತುಪ್ಪದಲ್ಲಿ ಬಹಳ ರುಚಿಯಾಗಿ ಮಾಡಿರುವಂತಹ ಲಡ್ಡು ಪ್ರಸಾದವನ್ನ ನಮ್ಮ ಹತ್ತಿರದ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ನಾವು ಪಡಿಬಹುದು. ಈ ವೈಕುಂಠ ಏಕಾದಶಿ ಎಲ್ಲರ ಬಾಳನ್ನ ಸಿಹಿ ಮಾಡಲಿ, ಲಡ್ಡುನ ಸೇವಿಸಿ. ಹಾಗೆ ಶರವಣ ಸರ್ ತುಂಬಾ ಒಳ್ಳೆಯದನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ.